ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ, ಬಂದ ಗುರುವರ. ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ, ಬಂದ ಗುರುವರ. ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ, ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ, ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ. ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ, ಬಂದ ಗುರುವರ. ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ, ಬಂದ ಗುರುವರ. ನಮ್ಮ ಒಂದು ಗ್ರಾಮವಿರತಕ್ಕಂಥ ಗೂಡೂರು ಗ್ರಾಮಕ್ಕೆ ಆಗಮಿಸಿರ್ತಕ್ಕಂಥ ಪೂಜ್ಯ ಶ್ರೀ ಮನ್ನಿಪ್ರ ಗುರುಲಿಂಗ ಮಹಾಸ್ವಾಮಿಗಳು ಸುಕ್ಷೇತ್ರ ಅಕ್ಕಿಮಠ ಅಗಡಿ ಇವರ ಪಾದಗಳಿಗೆ ಸ್ಮರಿಸುತ್ತಾ ಈ ಒಂದು ನೀರಿಗುತ್ಸವ ಕಾರ್ಯಕ್ರಮದ ಒಂದು ನೀರಿಗುತ್ಸವ ಕಾರ್ಯಕ್ರಮ ದಿನಾಂಕ 23/12/2024 ಸೋಮವಾರದಿಂದ 21 ದಿನಗಳ ಕಾಲ ಪ್ರತಿದಿನ 7 ಗಂಟೆಯಿಂದ ಸಾಯಂಕಾಲ 9:30ವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದ ಪ್ರಯುಕ್ತ ಈ ನಮ್ಮ ಗ್ರಾಮಕ್ಕೆ ನೀಲಗಿ ಗ್ರಾಮದ ಎಲ್ಲ ಮಹನೀಯರು, ಗಣ್ಯರು, ಭಜನಾ ಮಂಡಳಿಯವರು, ಯುವಕರು, ಶರಣರು ಎಲ್ಲರೂ ಈ ನಮ್ಮ ಒಂದು ಗ್ರಾಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಈ ನಮ್ಮ ಗ್ರಾಮದ ಪರವಾಗಿ, ಗುರುಹಿರಿಯರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೇನೆ. ಸ್ವಾಗತ, ಸುಸ್ವಾಗತ. ಗೂಡೂರು ಗ್ರಾಮದ ಸಂಸ್ಥಾಪಕರಿಂದ ಶ್ರೀ ಮಂತ್ರಿಪಾಲ ಡಾಕ್ಟರ್ ಗುರುಲಿಂಗ ಮಹಾಸ್ವಾಮಿಗಳವರಿಗೆ ಗೌರವ ಸಮರ್ಪಣೆಯನ್ನ ಈ ನಮ್ಮ ಗ್ರಾಮದ ಹಿರಿಯರು ನಡೆಸಿಕೊಡ್ಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಗುರುಲಿಂಗ ಮಹಾಸ್ವಾಮಿಗಳವರಿಗೆ ಗೂಡೂರಿನ ಎಲ್ಲಾ ಸದ್ಭಕ್ತರಿಂದ ಗೌರವ ಸಮರ್ಪಣೆಯನ್ನ ನೆರವೇರ್ತಾ ಇದೆ. ಮಹಾನ್ ಶಿವಯೋಗಿ ನಿಜದ ನಿಲವನ್ನರಿತ ಭರತ ಖಂಡದ ಬೆಳಕು ಮಮತಾಮಹಿ ಸಂತರು, ಧರಣಿಯ ಮೇಲೆ ಬೇಡಿದವರಿಗೆ ನೀಡಿದ ವರ ಪುರುಷರು ಅಂತ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಗುರುಲಿಂಗ ಮಹಾಸ್ವಾಮಿಗಳು ಸುಕ್ಷೇತ್ರ ಅಕ್ಕಿಮಠ ಅಗಡಿಯವರಿಂದ ಆಶೀರ್ವಚನ ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಮನಪೂರ್ವಕವಾಗಿ ವಿನಂತಿ. ಜಯ ಮಂಗಲಂ ಜಯ ಪಾರ್ವತಿ ವಿಶ್ವಗುರು ಬಸವೇಶ್ವರ ಮಹಾರಾಜ ಕಿ, ಆಂಜನೇಯ ಸ್ವಾಮಿ ಮಹಾರಾಜ ಕಿ, ಸಕಲ ಸಾಧು ಸಂತ ಮಹಾರಾಜ ಕಿ. ಜಯ ಮಂಗಲಂ ಜಯ ನಮಃ ಪಾರ್ವತಿ. ಎಲ್ಲ ಗೂಡೂರಿನ ಗ್ರಾಮದ ಹಿರಿಯರೇ, ಶರಣ ತಂದೆ ತಾಯಿಗಳೇ, ನೀಲಗಿ ಗ್ರಾಮದ ಎಲ್ಲ ಹಿರಿಯರೇ, ತಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾಗಿ ಶರಣಾರ್ಥಿಗಳು. ಪ್ರಾರಂಭದಲ್ಲಿ ಗೂಡೂರಿನ ಗ್ರಾಮದಲ್ಲಿ ಇವತ್ತೊಬ್ಬರು ಶಿವಕರಾಗಿದ್ದಾರೆ ಅಂತ ಕೇಳ್ಪಟ್ವಿ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಅಂಗಳದೊಳಗೆ ಇಷ್ಟೆಲ್ಲ ಜನ ಹಿರಿಯರು, ಒಬ್ಬ ಜಂಗಮ ಮೂರ್ತಿಗಳು ಊರಿಗೆ ಬರ್ತಾ ಇದ್ದಾರೆ ಅಂತ ಕರೆದಾಗ ಎಲ್ಲ ಕಾರ್ಯಗಳನ್ನ ಬದಿಗೊತ್ತಿ ಬಹಳ ಗೌರವದಿಂದ, ಆದರ ಆತಿಥ್ಯದಿಂದ ನಮ್ಮನ್ನು ಬರಮಾಡಿಕೊಂಡ್ರು. ಗಿಡವನ್ನ ನೆಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನದ ಅಂಗಳಕ್ಕೆ ತಾವೆಲ್ಲ ಏನು ಬಹಳ ಖುಷಿಯಾಗಿ ಸಂತೋಷವಾಗಿ ನಮ್ಮನ್ನು ಬರಮಾಡ್ಕೊಂಡ್ರಿ. ನಿಜವಾಗ್ಲೂ ನಮಗೆ ಬಹಳ ಸಂತೋಷ ಆಗಿದೆ. ನಿಮ್ಮ ಸ್ವಾಗತವನ್ನು ಕೋರಿ ಅನ್ನುವಂಥ ಮಾತನ್ನ ಪ್ರಾರಂಭದಲ್ಲಿ ಹೇಳ್ತಾ, ಈ ಭೂಮಿಯ ಮೇಲೆ
ಒಂದು ಹುಲ್ಲು ಕಡ್ಡಿ ಅಳ್ಳಾಡ್ಬೇಕಾದ್ರೂ ಭಗವಂತನ ಅಪ್ಪಣೆ ಬೇಕಾದ್ರೆ ನಾನು ಮಾಡದೆ ನನ್ನಿಂದಾಗಿತ್ತು ನಾನ ಎಲ್ಲ ಅಂತಂದ್ರೆ ಅಲ್ಲ. ಇವತ್ತು ಗೂಡೂರು ಅನ್ನುವಂತ ಈ ಒಂದು ಕ್ಷೇತ್ರದೊಳಗೆ ನೀವೆಲ್ಲ ಇಲ್ಲಿ ಹುಟ್ಟಬೇಕು ಅನ್ನುವಂಥದ್ದು ಪೂರ್ವ ನಿಯೋಜಿತ ಇತ್ತು. ಸೂತ್ರಧಾರಿ ಮೇಲಿದ್ದಾನೆ, ನಾವೆಲ್ಲ ಪಾತ್ರಧಾರಿಗಳಾಗಿ ಇಲ್ಲಿ ಪಾತ್ರ ಮಾಡ್ಲಿಕ್ಕೆ ಬಂದಿದ್ದೇವೆ. ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ ಕೊಟ್ಟಾನ. ಒಬ್ಬರಿಗೆ ಗೌಡ್ರ ಪಾತ್ರ ಕೊಟ್ಟಾನ, ಒಬ್ಬರಿಗೆ ಪೊಲೀಸರ ಪಾತ್ರ ಕೊಟ್ಟಾನ, ಒಬ್ಬರಿಗೆ ವಕೀಲರ ಪಾತ್ರ ಕೊಟ್ಟಾನ, ಒಬ್ಬರಿಗೆ ಸ್ವಾಮಿಗಳ ಪಾತ್ರ ಕೊಟ್ಟಾನ, ಒಬ್ಬ ಪಂಚಾಯತಿ ಅಧ್ಯಕ್ಷನ ಪಾತ್ರ ಕೊಟ್ಟಾನ. ಎಲ್ಲರಿಗೂ ಒಂದೊಂದ್ ತರದ ಪಾತ್ರಗಳನ್ನ ಕೊಟ್ಟು ನಿಮ್ ಸಂಸಾರ ನಿಮ್ ಜಂಜಾಟ ಅಂತೇಳಿ ಎಲ್ಲರಿಗೂ ಒತ್ತಡಗಳನ್ನ ಕೊಟ್ಟು ಎಲ್ಲರಿಗೂ ಕೆಲಸದೊಳಗೆ ಬಿಸಿ ಮಾಡಿಬಿಟ್ಟಾನ. ಎಲ್ಲರಿಗೂ ಎಲ್ಲ ತರದ ಚಿಂತೆಗಳು. ಕೆಲವೊಬ್ಬರಿಗೆ ಮನಿ ಹಳಿದಾಗೈತಿ, ಅದನ್ನ ಕೆಡವಿ ಹೊಸ ಮನಿ ಕಟ್ಟಬೇಕಂತ ಚಿಂತೆ. ಕೆಲವೊಬ್ಬರಿಗೆ ಹೊಸ ಮನಿ ಕಟ್ಟಿವಿ ಓಪನಿಂಗ್ ಮಾಡೋದು ಯಾವಾಗ ಅಂತ ಚಿಂತೆ. ಕೆಲವೊಬ್ಬರಿಗೆ ಮನಿ ಕಟ್ಟಿ ಬಹಳ ದಿನ ಆಯ್ತು ಅದಕ್ಕೆ ಬಣ್ಣ ಹಚ್ಚೋದು ಯಾವಾಗ ಅಂತ ಚಿಂತೆ. ಇನ್ನೊಂದಿಷ್ಟು ಮಂದಿಗೆ ಈ ಮನೆ ಬಹಳ ದಿನ ಆಯ್ತು ಈ ಊರು ಬಿಟ್ಟು ಹೋಗಿ ಇನ್ನೊಂದ್ ಕಡೆ ಎಲ್ಲಿ ಹೊಲ ಹಿಡಿದು ಅಂತ ಚಿಂತೆ. ಹಿಂಗ ಒಂದಿಲ್ಲ ಒಂದು ಚಿಂತೆಯೊಳಗೆ ಎಲ್ಲ ಮನುಷ್ಯರಿದ್ದಾರೆ. ಆದ್ರೆ ಒಂದು ಗೊತ್ತಿರ್ಲಿ, ಚಿಂತೆಗಳ ಮಧ್ಯೆ ಇರುವಂತ ಈ ಒಂದು ಜಂಜಾಟದೊಳಗ ಭಗವಂತನ ಚಿಂತನೆಯನ್ನು ಮಾಡುವಂತ ಕಾರ್ಯ ನಾವು ಮಾಡಬೇಕು ಅನ್ನೋದಕ್ಕಾಗಿನೇ ನೀರಲಿಗೆ ಉತ್ಸವ ಕಾರ್ಯಕ್ರಮ ಇವತ್ತು ನಿಮ್ಮ ಊರಿಗೆ ನಿಮ್ಮನ್ನು ಕರೆದುಕೊಂಡು ಹೋಗಕ್ಕೆ ಬಂದಿದೆ ಅಂತಕ್ಕಂಥ. ನೀರಲಿಗೆ ಉತ್ಸವ ಅನ್ನುವಂಥದ್ದು ಒಂದು ನೆಪ. ಪಂಡಿತ್ ಪುಟ್ಟರಾಜ ಗವಾಯಿಗಳು ಅಂತಕ್ಕಂಥ ಮಹಾ ತಪಸ್ವಿಗಳ ಒಂದು ಮೂರ್ತಿ ಅನಾವರಣಗೊಳ್ತಾ ಇದೆ. ಕಳಸಾರೋಹಣ ಆಗಕತ್ತದ. ಸಾಮೂಹಿಕ ವಿವಾಹ ಆದವು. 5555 ಜನ ಮುತ್ತೈದೆಯರಿಗೆ ಗುಡಿ ತುಂಬಾಕತ್ತೀವಿ. 11 ಜೋಡಿ ಮದುವೆ ಮಾಡಾಕತ್ತೀವಿ. 21 ದಿನ ಶರಣ ಚರಿತಾಮೃತ ಪ್ರವಚನವನ್ನು ಇಡೋದಷ್ಟೇ ಅಲ್ಲದೆ ರಾಜ್ಯದ ನಾಡಿನ ಶ್ರೇಷ್ಠ 50 ಜನ ಮಠಾಧೀಶರನ್ನ ನೀರ್ಲಿಗೆ ಕರೆಸಿ ಒಂದು ಉತ್ಸವ ಈ ಭಾಗದೊಳಗೆ ನಡೆಯಕತ್ತದ ಅಂತಂದ್ರೆ ಅದು ನೀರ್ಲಿಗೆ ಉತ್ಸವ ಅನ್ನುವಂಥದ್ದನ್ನ ಪ್ರಾರಂಭದಲ್ಲಿ ತಮ್ಮೆಲ್ಲರಿಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಅಂತ ಒಂದು ನೀರ್ಲಿಗೆ ಉತ್ಸವ ಕಾರ್ಯಕ್ರಮದಲ್ಲಿ 21 ದಿನಗಳ ಕಾಲ ಪ್ರವಚನವನ್ನು ಏರ್ಪಡಿಸಲಾಗಿದೆ. ವಿಶೇಷತೆ ಏನು ಅಂತಂದ್ರ ಹಿಂದೆಲ್ಲ ಇಲ್ಲೆಲ್ಲ ಹಿರಿಯ ತಲೆಗಳದಾವ, ಇಲ್ಲೆಲ್ಲ 70-80 ದಾಟಿದವರು ಅದಾರ. ಇಲ್ಲೆಲ್ಲ ಹಿಂದೆಲ್ಲ ಕಾಲ್ರಾ ಅಂತ ರೋಗಗಳು, ಡೆಂಗು ಅಂತ ರೋಗಗಳು, ಬರಗಾಲ ಅಂತ ಬಿದ್ದಾಗ ಊರಲ್ಲಿ ಅಶಾಂತಿ ಅನ್ನುವಂಥದ್ದು ನೆನೆಸಿದಾಗ ಏನ್ ಮಾಡ್ತಿದ್ರು ಅಂತಂದ್ರೆ ಬಸವ ಪುರಾಣ ಹಚ್ಚೋದು, ಶರಣ ಬಸವರ ಪುರಾಣ ಹಚ್ಚೋದು ಮಾಡ್ತಿದ್ರು. ಬಹುಶಃ ಪುರಾಣ ಪ್ರವಚನ ಹಚ್ಚೋದ್ರಿಂದ ಊರು ಉದ್ಧಾರ ಆಗ್ತಾವ, ಬರಗಾಲ ದೂರ ಆಗ್ತಾವ ಅನ್ನುವಂಥ ನಂಬಿಕೆ ಇತ್ತು. ಮತ್ತೆ ಯಾವ ವರ್ಷ ಪುರಾಣ ಹಚ್ತಿದ್ರು ಆ ವರ್ಷ ಒಳ್ಳೆ ಮಳೆನೂ ಆಗ್ತಿರ್ತಾವ ಊರಾಗ. ಆ ಕಾಲಘಟ್ಟದೊಳಗೆ ಗಮನಿಸಿದ ಪ್ರಕಾರ ನೀರ್ಲಿಗೆ ಉತ್ಸವ ಕಾರ್ಯಕ್ರಮದಲ್ಲಿ ನಡೆಯುವಂತಹ ಶರಣ ಚರಿತಾಮೃತ ಪ್ರವಚನದ ಪುರಾಣದ ಸಂಪೂರ್ಣ ಪುಣ್ಯ, ಅದರ ಒಂದು ಪುರಾಣದ ಶಕ್ತಿ ಕೇವಲ ನೀರ್ಲಿಗೆ ಗ್ರಾಮಕ್ಕಷ್ಟ ಮುಟ್ಟುದು ಬೇಡ, ಆ ಪುರಾಣದ ಪುಣ್ಯ ಸುತ್ತಮುತ್ತಲ ಹಳ್ಳಿಗಳಿಗೂ ಮುಟ್ಲಿ, ಆ ಊರು ಸಮೃದ್ಧಿಯಾಗಿ ಬೆಳೀಲಿ ಅನ್ನೋ ಕಾರಣಕ್ಕಾಗಿ 1 ದಿನದ ಗ್ರಂಥ ಪೂಜೆಯನ್ನ ಗೂಡೂರವ್ರು ಮಾಡಿದ್ರ ಅವತ್ತಿನ ಪುರಾಣದ ಪುಣ್ಯ ಅದು ಅವ್ರ ಊರಿಗೆ ಮುಟ್ಲಿ ಅನ್ನುವಂತ ಕಾರಣವನ್ನು ಇಟ್ಟುಕೊಂಡು ಗೂಡೂರು ಸದ್ಭಕ್ತರನ್ನ ಶರಣ ಚರಿತಾಮೃತ ಗ್ರಂಥ ಪೂಜೆಯನ್ನ ಮಾಡ್ಲಿಕ್ಕೆ 29ನೇ ತಾರೀಕು ಅಂದ್ರೆ ನಾಳೆ ನಿಮ್ಮನ್ನ ಆಹ್ವಾನ ಮಾಡ್ಲಿಕ್ಕೆ ಇವತ್ತು ನೀರಲಿಗೆ ಹಿರಿಯರೆಲ್ಲ ನಿಮ್ಮ ಊರಿಗೆ ಬಂದಾರೆ. ನಿಮ್ಮ ಮನೆಯಾಗ ಯಾವ್ದ್ರೆ ಮದುವೆ ಮುಂಜುವಿ ಕಾರ್ಯ ಕಲಾಪ ಇದ್ದಾಗ ಹೆಂಗ ನೀವು ಬೀಗರು ಬಿಜ್ಜರು ಸಂಬಂಧಿಕರು ಸ್ನೇಹಿತರು ಹೆಂಗ್ ಕರಿತೀರಲ್ಲ, ಹಂಗ ನೀರ್ಲಿಗೆ ಉತ್ಸವದ ಕಾರ್ಯಕ್ರಮದ ಒಂದು ಉತ್ಸವಕ್ಕೆ ಗೂಡೂರು ಬೇರೆ ಅಲ್ಲ, ನೀರ್ಲಿಗೆ ಬೇರೆ ಅಲ್ಲ, ಇವೆರಡೂ ಊರು ಒಂದ ಅನ್ನೋದನ್ನ ಇಟ್ಕೊಂಡು ನಿಮ್ಮನ್ನ ಆಹ್ವಾನ ಮಾಡ್ಲಿಕ್ಕೆ ಬಂದವರು ನೀರ್ಲಿಗೆ ಸದ್ಭಕ್ತರು ನಿಮ್ಮನ್ನ ಇವತ್ತೆಲ್ಲ ಜಾತ್ರೆಗೆ ಕರೆಯಕ್ಕೆ ಬಂದಾರ. ಹೀಗಾಗಿ ಆ ನೀರ್ಲಿಗೆ ಸದ್ಭಕ್ತರ ಕರೆಗೆ ಹೋಗೊಟ್ಟು ನೀವು ನಾಳೆ ದಿನ ಗೂಡೂರು ಸದ್ಭಕ್ತರು 7 ಗಂಟೆ ಒಳಗಾಗಿ ನೀರ್ಲಿಗೆ ಬರಬೇಕು. ನೀರ್ಲಿಗೆ ಬಂದು ಆ ವೇದಿಕೆ ಮೇಲೆ ನಿಮ್ಮನ್ನ ಹಿರಿಯರನ್ನೆಲ್ಲ ನಾವು ವೇದಿಕೆ ಮೇಲೆ ಕರಿತೀವಿ. ಬಹಳ ದೊಡ್ಡ ವೇದಿಕೆಯನ್ನು ಹಾಕಿದ್ದಾರೆ. ಆ ವೇದಿಕೆ ಮೇಲೆ ಬಂದು
ಆ ಪುರಾಣ ಹೇಳುವಂತ ಗ್ರಂಥವನ್ನ ನಿಮ್ಮ ಊರಿನ ಹಿರಿಯರೆಲ್ಲ ಕೈ ಮುಟ್ಟಿ ಪೂಜೆ ಮಾಡಿ ಮಂಗಳಾರತಿ ಮಾಡಿದ ಮೇಲೆ ಗ್ರಂಥ ಪೂಜೆಯನ್ನ ಗೂಡೂರವ್ರು ನಾಳೆ ಮಾಡಿದ ಮೇಲನ ಪುರಾಣ ಪ್ರಾರಂಭ ಆಗ್ತದೆ, ಇದು ನೆನಪಿರ್ಲಿ. ಹೀಗಾಗಿ ನೀವು 7 ಗಂಟೆ ಒಳಗಾಗಿ ಬಂದು ವೇದಿಕೆ ಮೇಲಿದ್ದು ಗ್ರಂಥ ಪೂಜೆಯನ್ನು ನೆರವೇರಿಸಬೇಕು. ಗ್ರಂಥ ಪೂಜೆಯನ್ನು ನೆರವೇರಿಸಿದ ಪುಣ್ಯ ಅದು ನಿಮ್ಮೂರಿಗೆ 100 ಕಾಲವಾಗಿ ಶಾಶ್ವತವಾಗಿ ಆ ಪುರಾಣದ ಶಕ್ತಿ ನಿಮ್ಮೂರಿಗೆ ಬರ್ತದ. ಹೀಗಾಗಿ ನಾಳೆ ದಿನ ಸಾಯಂಕಾಲಕ್ಕೆ ತಾವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಗೂಡೂರವರು ಬಂದು ಗ್ರಂಥ ಪೂಜೆಯನ್ನು ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನೀರ್ಲಿಗೆ ಪರವಾಗಿ ನಿಮ್ಮೆಲ್ಲರಿಗೆ ನಾನು ಆಮಂತ್ರಣವನ್ನು ಕೊಡ್ತಾ ಇದ್ದೇನೆ. ತಾವು ಪೂಜೆಯನ್ನು ಮಾಡಿ ಪ್ರವಚನ ಕೇಳಿ ಪ್ರಸಾದವನ್ನು ಮಾಡಿ 7 ಗಂಟೆಗೆ ಪ್ರಾರಂಭ ಆಗ್ತದ, 9 ಗಂಟೆಗೆ ಮಂಗಲ ಆಗ್ತದ, 10 ಗಂಟೆಗೆ ಪ್ರಸಾದ ಮಾಡಿ ನಾವು ತಮ್ಮ ಊರುಗಳಿಗೆ ಮತ್ತೆ ಬರ್ಬೋದು. ಏನಿಲ್ಲ, ದಿನ ಬಂದ್ರು ನಾವೇನ್ ಬೇಡ ಅನ್ನಂಗಿಲ್ಲ, ದಿನ ಬರ್ಲಿಕ್ಕೆ ಅವಕಾಶ ಅದ. ಆದ್ರೆ ನಾಳೆ ಮಾತ್ರ ಕಡ್ಡಾಯವಾಗಿ ಬರ್ಲೇಬೇಕು ಅಂತಕ್ಕಂಥದ್ದು. ಯಾಕಂದ್ರೆ ನಿಮ್ಮ ಊರಂತ ಈಗ ಎಲ್ಲ ಊರವರು ಅರ್ಭಟವಾಗಿ ಮೆರವಣಿಗೆ ಮಾಡ್ಕೊಂತ ಭಜನಾ ತಗೊಂಡ್ ಬಂದು ಜೋರ್ ಸನ್ಮಾನ ಮಾಡಿ ವೇದಿಕೆ ಪೂಜೆ ಮಾಡಿ ಹೋಗ್ಯಾರ. ಮತ್ತ ಅವರಂಗ ನೀವು ಬಂದ ಅಲ್ಲಿ ಪಾಲ್ಗೊಂಡ್ರಿ ಅಂತಂದ್ರ ಮ್ಯಾಲ ಕುಂತಂತ ಭಗವಂತ ಬರ್ಕೋತಾನ, ಗೂಡೂರವರು ಬಂದು ಹೋಗ್ಯಾರ, ಅವ್ರದ್ದೇನು ಇದ್ರ ಮಾಫಿ ಮಾಡೋನು, ಅವ್ರ ಊರಿಗೆ ಮಳೆ ಕೊಡೋನು ಅಂತ ನಿಮಗ್ ಶಾಂಕ್ಷನ್ ಆಗ್ತಾವ. ಅದಕ್ಕೆ ಪುಣ್ಯ ಗಳಿಸ್ಕೋಬೇಕಾಗಿತ್ತು ಅಂದ್ರೆ ಇಂಥ ಪುಣ್ಯದ ಕಾರ್ಯದೊಳಗ ಹೋಗ್ಬೇಕು. ನೋಡ್ರಿ ಇಲ್ಲೆಲ್ಲ ಹಿರಿಯರು ಈ ಶಬರಿಮಲೆಗೆ, ಕಾಶಿಗೆ, ತಿರುಪತಿಗೆ ಹೋಗಿ ಬಂದವ್ರಿಗೆ ಬಂದ ಕೂಡಲೇ ಮನೆಗೆ ಕರೆಸಿ ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡ್ತಾರೆ. ಯಾಕೆ ನೋಡೋಣ, ಆ ಪಾದ ಗಿರಿ ಮುಟ್ಟಿ ಬಂದೈತಿ, ಸನ್ನಿಧಾನವನ್ನು ಮುಟ್ಟಿ ಬಂದೈತಿ ಅಂತ ಹೇಳಿ. ಬಹುಶಃ ಆ ಪಾದ ಮುಟ್ಟುವುದರಿಂದ ಅವ್ರ ಭಾವನೆ ಏನಂತಂದ್ರ ಕಾಶಿಗೆ ಹೋಗಿ ಬರಕ್ಕಾಗ್ಲಿಲ್ಲ, ಕಾಶಿಗೆ ಹೋಗಿ ಬಂದು ಪಾದ ಮುಟ್ಟಿದ್ರೆ ನಾನು ಕಾಶಿ ವಿಶ್ವನಾಥನನ್ನ ಮುಟ್ಟಿದಂಗ ಆತು ಅಂತ ಪಾದ ಮುಟ್ಟಿ ಇಲ್ಲೇ ನಮಸ್ಕಾರ ಮಾಡ್ತಾರಲ್ಲ. ಹಂಗ ಶರಣರ ಚಿಂತನೆ ಅನ್ನುವಂತ ಪ್ರವಚನ ನೇರ್ಲಿಗಳು ನಡೆದದ ಅಂತಂದ್ರ ನೀವು ನಾಳೆ ಒಂದಿನ ಬಂದ ಗ್ರಂಥ ಮುಟ್ಟಿ ಬಿಟ್ರೆ ಸಾಕು, ಇಡೀ ಶರಣರೆಲ್ಲ ಗೂಡೂರಿಗೆ ಬಂದು ನಿಮ್ಗೆ ಆಶೀರ್ವಾದ ಮಾಡಿದಂಗ ಆಗ್ತದೆ. ಅವೆಲ್ಲ ಸತ್ಯವನ್ನು ತಿಳ್ಕೊಳ್ಬೇಕು. ಹೀಗಾಗಿ ನಾಳೆ ದಿನ ಸಾಯಂಕಾಲಕ್ಕೆ ಸರಿಯಾಗಿ ತಾವೆಲ್ಲ ಬಂದು ಗ್ರಂಥ ಪೂಜೆಯನ್ನು ಮಾಡಿ ಯಶಸ್ವಿಗೊಳಿಸ್ರಿ. ನೇರಲಿಗೆ ಅದು ನಿಮ್ಮೂರು, ನಿಮ್ಮ ಪಕ್ಕದ ಊರು. ನಿಮ್ಮೂರಾಗ ಏನಾರ ಇದ್ದಾಗ ಅವ್ರನ್ನ ಕರೀರಿ, ಅವ್ರ ಊರಾಗ ಏನಾರ ಇದ್ದಾಗ ನಿಮ್ಮನ್ನ ಕರೀತಾರ. ನಾವೆಲ್ಲರೂ ಸಹೋದರತ್ವದಿಂದ ಬೆಳಿಬೇಕಾಗ್ಯದ. ಆದ್ರೆ ನೇರಲಿಗೆ ಉತ್ಸವ ಯಾವುದೇ ಜಾತಿಗೆ ಸೀಮಿತವಾದ ಉತ್ಸವ ಅಲ್ಲ, ಯಾವುದೇ ಪಕ್ಷಕ್ಕೆ ಸೀಮಿತವಾದ ಉತ್ಸವ ಅಲ್ಲ, ಯಾವುದೇ ಪಂಗಡಕ್ಕೆ ಸೀಮಿತವಾದ ಉತ್ಸವ ಅಲ್ಲ. ಜಾತ್ಯತೀತವಾಗಿ, ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ನಡೀತಿರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಭಾಗದೊಳಗೆ ಎಲ್ಲರೂ ಇದ್ರೆ ಅದು ನೀರ್ಲಿಗೆ ಉತ್ಸವ ಅನ್ನುವಂಥದ್ದು ತಮ್ಮೆಲ್ಲರ ಗಮನದಲ್ಲಿರ್ಬೇಕು. ಹೀಗಾಗಿ ನಾವು ಬರ್ಬೋದೇನ್ರಿ, ನಮ್ಗೆ ಅವಕಾಶ ಐತೇನ್ರಿ, ನಾವು ಮ್ಯಾಗಿನವ್ರಿ, ನಾವು ಕೆಳಗಿನವ್ರಿ, ನಾವು ಕರ್ರಗದೇವ್ರಿ, ನಾವು ಬೆಳ್ಳಗದೇವ್ರಿ, ಇವೆಲ್ಲ ನಡೆಯಂಗಿಲ್ರಿ. ಅಲ್ಲೆಲ್ಲ ಅವಶ್ಯಕತೆ ಇಲ್ಲ. ದುಡ್ಡು ಇದ್ದವರು ಬರ್ಬೋದು, ದುಡ್ಡು ಇರ್ಲಾರ್ದವರು ಬರ್ಬೋದು. ಕೋಟಿ ಕೊಟ್ಟವಂಗೂ ಅದ ಸ್ಥಾನ, 1 ರೂಪಾಯಿ ಕೊಟ್ಟವಂಗೂ ಅದ ಸ್ಥಾನ, ಕೊಟ್ಟವಂಗೂ ಅದ ಸ್ಥಾನ, ಕೊಡ್ಲಾರ್ದವಂಗೂ ಅದ ಸ್ಥಾನ. ಇವನಾರವ ನೆಂದೆನಿಸದೆ ಇವ ನಮ್ಮವ ಎಂದೆನಿಸಯ್ಯ ಅನ್ನುವಂತಹ ಬಸವಣ್ಣನ ತತ್ವ ಸಿದ್ಧಾಂತ ಇವತ್ತು ನೇರಲಿಗೆ ಒಳಗೆ ಬಹಳ ಅದ್ದೂರಿಯಾಗಿ ನಡೆದಿರೋದ್ರಿಂದ ತಾವೆಲ್ಲ ಕಾಯ, ವಾಚ, ಮನಸ್ಸ ಎಲ್ಲರೂ ಕೂಡ್ಕೊಂಡು ತಾವು ಬರಬೇಕು ಅನ್ನುವಂತ ವಿನಂತಿಯನ್ನು ಮಾಡಿ, ವಿಶೇಷವಾಗಿ ನಿತ್ಯವೂ ಕೂಡ ಪ್ರಸಾದದ ಸೇವೆ ನಡೆಯಕತ್ತದ. ಹೀಗಾಗಿ ಅಲ್ಲೆಲ್ಲ ನಡೀತಕ್ಕಂತಹ ಬೆಳವಣಿಗೆಗಳು ಏನು ಅಂತಂದ್ರ 11ನೇ ತಾರೀಕು, ಜನವರಿ 11ನೇ ತಾರೀಕು ಸಹಸ್ರ ಮುತ್ತೈದರಿಗೆ, ಹೆಣ್ಮಕ್ಳಿಗೆ ಮುತ್ತೈದ ಭಾಗ್ಯ ಶಾಶ್ವತವಾಗಿರ್ಲಿ ಅಂತ ಹೇಳಿ ಅವರಿಗೆ ದಾನಮ್ಮ ದೇವಿ ಹೆಸರಿನೊಳಗೆ ಉಡಿ ತುಂಬುವ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. 5,000 ಜನ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಜೊತೆಗೆ 11 ಜೋಡಿ ಸಾಮೂಹಿಕ ವಿವಾಹವನ್ನ ಮಾಡುವಂತದ್ದು ಇಟ್ಕೊಂಡೆವು. ಬಹಳ ದೊಡ್ಡ ವೇದಿಕೆ ರೀ. ಅದಕ್ಕೆ ಯಾವ ಬಡ ಮಕ್ಕಳು ಮದುವೆ ಆಗೋರು ಫಿಕ್ಸ್ ಆಗಿ ಹಂಗ ನಿಂತಿತ್ತು, ದುಡ್ಡು ಇಲ್ದಂಗಾಗಿ ಬಡತನದೊಳಗೆ ಮದುವೆ ಮಾಡಕ್ ಖರ್ಚು ಐತೆ ಅನ್ನೋರು ಯಾರು ಇದ್ರಿ ಅಂತಂದ್ರ ಅಲ್ಲಿ ಮದುವೆ ಆಗಕ್ಕೆ ದೊಡ್ಡ ಪೆಂಡಾಲ, ದೊಡ್ಡ ಸ್ವಾಮಿಗಳು ಬಂದಿರ್ತಾರ. ಅಲ್ಲಿ ಮದುವೆ ಆಗ್ಲಿಕ್ಕೆ ತಮಗೆ ಸಂಪೂರ್ಣ ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನು ಹೇಳಕ್ಕೆ ಇಷ್ಟ. ಜೊತೆಗೆ ಶರಣರ ಚರಿತಾಮೃತ ವೇದಿಕೆ ಮೇಲೆ ಹೆಂಗ ಶರಣರ ಇತಿಹಾಸದಲ್ಲಿ ಉಳಿದ್ರು ಹಂಗ ಶರಣ ದಂಪತಿಗಳ ಹೆಸರು ಕೂಡ ಅಜರಾಮರವಾಗಿ ನೇರಲಿಗೆ ಒಳಗೆ ಉಳಿಬೇಕು ಅನ್ನೋ ಕಾರಣಕ್ಕಾಗಿ
ಅಲ್ಲಿ ನೀರ್ಲಿಗೆ ಒಳಗೆ ಒಂದು ಸರ್ಕಲ್ ಐತಲ್ಲ, ಪುಟ್ಟ ಹೆಜ್ಜರ್ ಸರ್ಕಲ್ ಮಾಡ್ಯಾರಲ್ಲ, ಅಲ್ಲಿ ಸರ್ಕಲ್ಗೆ ಒಂದು ಬೋರ್ಡ್ ಮಾಡಿಸಿ ಹಾಕಬೇಕಂತ ತೀರ್ಮಾನ ಮಾಡ್ಯಾರ. ಎದ್ರ ಬೋರ್ಡಪ್ಪ ಅಂತಂದ್ರ 555 ಜನ ಶರಣ ದಂಪತಿಗಳಿಗೆ ಸನ್ಮಾನ ಮಾಡುವಂಥದ್ದು. ಈಗ ಗಂಡ ಹೆಂಡತಿ ಇರ್ತಾರ, ಅವ್ರ ಮನೆಯಾಗ ಕುಂತಿರ್ತಾರ, ನೋಡಿರ್ತಾರಲ್ಲ ಗೊತ್ತಿಲ್ಲ. ಆದ್ರೆ ಸಾವಿರಾರು ಜನರ ಮಧ್ಯೆ ದೊಡ್ಡ ವೇದಿಕೆ ಮೇಲೆ ರಾಜಕಾರಣಿಗಳು, ಜಗದ್ಗುರುಗಳು, ಮಹಾತ್ಮರ ಸನ್ನಿಧಾನದೊಳಗ ಆ ದಂಪತಿಗಳ ಹೆಸರನ್ನ ಕರೆದು ಅವ್ರ ಗಂಡ ಹೆಂಡತಿನ ಒಂದೇ ವೇದಿಕೆ ಮೇಲೆ ಕುಂಡ್ರಿಸಿ ಅವ್ರ ಕೈಯಿಂದ ಮಾಲೆ ಹಾಕಿಸಿ ಅವ್ರಿಗೆ ಶರಣ ದಂಪತಿ ಅಂತೇಳಿ ನಾವು ಸನ್ಮಾನ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಆ ಶರಣ ದಂಪತಿಗಳ ಹೆಸರು ಅಜರಾಮರವಾಗಿ ಪುಟ್ಟ ಹೆಜ್ಜನ ಸರ್ಕಲ್ನಾಗ ಉಳಿತದ ಬೋರ್ಡ್ನಾಗ. ಹೀಗಾಗಿ ಅಂತಹ ಶರಣ ದಂಪತಿ ಸೇವೆ ಮಾಡ್ಲಿಕ್ಕೆ ಯಾರಾದ್ರೂ ಭಕ್ತರು ತಯಾರಿದ್ರ ನಮ್ಮ ಕಮಿಟಿ ಅವ್ರ ಕಡೆಗೆ 5,001 ರೂಪಾಯಿ ನಿಗದಿ ಮಾಡಿರೋದ. ಯಾರ ಇಚ್ಛೆ ಐತಿ, ಯಾರಿಗೂ ಒತ್ತಾಯ ಬಲವಂತ ಇಲ್ಲ, ಇದ್ದವ್ರು ಕೊಟ್ಟು ಮಾಡಿಸ್ರಿ ಅನ್ನುವಂತ ವಿನಂತಿ ಮಾಡ್ತಾ, ಮತ್ ಬಹುಶಃ ಯಾವುದೇ ಊರಿಗೆ ಹೋಗ್ಲಿ ನೀವು ಕೊಡ್ಲೇಬೇಕು ಮಾಡ್ಲೇಬೇಕು ಅಂತ ಏನು ಹೇಳಿಲ್ಲ. ಆದ್ರೆ ಹೇಳಿಲ್ಲ ಅಂದ್ರೆ ತಪ್ಪಾಗ್ತದ. ನಮ್ಗೆ ಕೇಳಿಲ್ಲ ಜರ ನಾವು ಮಾಡ್ತಿದ್ವಲ್ಲ ಅನ್ಬಾರ್ದಲ್ಲ, ಆ ತಪ್ಪು ಬರಬಾರ್ದು ಅನ್ನೋದಕ್ಕೆ ಹೇಳಕತ್ತಿದ್ದು. ಹೀಗಾಗಿ ಯಾರಾದ್ರೂ ಶರಣ ದಂಪತಿ ಸೇವೆ ಮಾಡಿದ್ರ ಮುಕ್ತ ಅವಕಾಶ ಅದ. ಮತ್ತೆ ಏನಿಲ್ಲ ಜರ ಊರ್ ವತಿಯಿಂದ ನಾವು ಒಂದಿನ ದಾಸೋಹ ಮಾಡಿಸ್ತೀವಿ ಎಲ್ಲರೂ ಕೂಡಿ. ನಮಗೂ ಆ ಸಾವಿರಾರು ಮಂದಿಗೆ ನಮಗೂ ಅನ್ನ ಪ್ರಸಾದ ಮುಟ್ಲಿ ಅನ್ನುವಂಥವ್ರು ಯಾರಾದ್ರೂ ಇದ್ರ ಒಂದು ದಿನ ದಾಸೋಹ 25,000 ರೂಪಾಯಿ ನಿಗದಿ ಮಾಡ್ಲಾಗ್ಯದ. ಅದನ್ನು ಊರ್ ವತಿಯಿಂದ ಮಾಡಿಸ್ಬೋದು. ಇಲ್ರಿ ಊರ್ ವತಿಯಿಂದ ಭಗವಂತ ನನಗೆ ಜಾಸ್ತಿ ಕೊಟ್ಟಾನ, ನಾನ ಒಬ್ಬನ ಕೊಟ್ಟು ನಡೆಸಿ ಮಾಡಿಸ್ತೀನಿ ಅಂತಂದ್ರು ವೈಯಕ್ತಿಕವಾಗಿ ಅವ್ರ ಹೆಸರು ಮೇಲೆ ಅವತ್ತು ಪ್ರಸಾದವನ್ನ ಒಂದು ದಿನದ ಮಾಡ್ಲಾಗ್ತದೆ. ಅದಕ್ಕೆ ಒಂದು ದಿನ ದಾಸೋಹ ಸೇವೆನ 25,000 ರೂಪಾಯಿ ನಿಗದಿ ಮಾಡ್ಯದ. ಮತ್ 25,000 ಕೊಡಕ್ ಆಗಂಗಿಲ್ರಿ ನಮ್ಗ 5,000 ಕೊಡಕ್ ಆಗಂಗಿಲ್ರಿ ಅಜ್ಜಾರ ಅನ್ನೋರು ಇದ್ರಂದ್ರು ಕೂಡ ನಿಮ್ ಕೈಲಿ ಎಷ್ಟಾಗ್ತದ 100, 1000, 500 ನಿಮ್ಮ ಶಕ್ತ್ಯಾನುಸಾರವಾಗಿ ಕೊಟ್ಟಂತ ದೇಣಿಗೆಯನ್ನು ಕೂಡ ನಮ್ಮ ಕಮಿಟಿಯವರು ಸ್ವೀಕಾರ ಮಾಡ್ತಾರೆ. ಒಟ್ಟಾರೆ ಕೇಳ್ಕೊಳ್ಳೋದಿಷ್ಟೇ, ನೇರ್ಲಿಗೆ ಉತ್ಸವವನ್ನು ಯಶಸ್ವಿ ಮಾಡುವ ಜವಾಬ್ದಾರಿ ಗೌರವಿನ ಸದ್ಭಕ್ತರ ಮೇಲಿದೆ. ತಾವೆಲ್ಲ ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡು ನೇರ್ಲಿಗೆ ಉತ್ಸವವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ, ಮತ್ತೆ ನಾವ್ ಯಾವುದೇ ಊರಿಗೆ ಹೋಗ್ಲಿ ಪ್ರತಿ ಊರಿಗೆ ಒಂದೊಂದು ಗಿಡವನ್ನ ನೆಟ್ಟು ನಾವು ಕಾರ್ಯಕ್ರಮ ಮಾಡಿವಿ. ಯಾವ ಗಿಡ ನೆಟ್ಟಿವಿ ನಾವು? ಕಲ್ಪವೃಕ್ಷ, ತೆಂಗಿನ ಗಿಡ. ಅದು ಕಲ್ಪವೃಕ್ಷ ಅಂತ ಕರೀತಾರೆ. ಅದು ಹಸಿರದ, ಹಸಿರಿನ ಸಂಕೇತ. ಅಂದ್ರೆ ಹಸಿರು ಅಂದ್ರೆ ಅಭಿವೃದ್ಧಿಯ ಸಂಕೇತ ಅಂತ. ಒಂದು ಗಿಡ ಹಸಿರು ಐತಂದ್ರೆ ಬಹಳ ಸಮೃದ್ಧಿ ಐತೆ ಅಂತ ಅರ್ಥ. ಹೀಗಾಗಿ ಹಸಿರಿನ ಸಂಕೇತ ಆದಂತಹ ಫಲವನ್ನ ಕೊಡುವಂತಹ ತೆಂಗಿನ ಗಿಡವನ್ನ ನಾವು ನೆಡುವುದರ ಮುಖಾಂತರ ಏನು ಸಂದೇಶ ಕೊಡಾಕತ್ತೀವಿ ಅಂದ್ರ, ಇನ್ನು ಮುಂದ ತೆಂಗಿನ ಗಿಡ ಬೆಳೆದಂಗ ಗೋಡೂರು ಗ್ರಾಮನು ಕೂಡ ಹಸಿರಾಗಿ ಬೆಳೀಲಿ, ಇದು ಇನ್ನೊಂದು ಊರಿಗೆ ಫಲವನ್ನು ಕೊಡುವಂತ ಊರಾಗ್ಲಿ, ಊರಲ್ಲಿ ಸಮೃದ್ಧಿಯಾಗಿ ಬೆಳೀಲಿ, ಫಲವತ್ತತೆಯಾಗಿ ಊರು ಸಮೃದ್ಧಿಯಾಗಿ ಬೆಳೀಲಿ ಅಂತ ಪ್ರಾರ್ಥನೆ ಮಾಡಿ ಒಂದು ಗಿಡವನ್ನು ನೆಟ್ಟು ನಾವು ಪ್ರಾರ್ಥನೆ ಮಾಡಿದ್ದೇವೆ. ನೇರ್ಲಿಗೆ ಬರ್ಬೇಕಂತ ಮತ್ತೊಮ್ಮೆ ಆಮಂತ್ರಣವನ್ನು ಕೊಟ್ಟು ನನಗೆ ಬಹಳ ಗೌರವವನ್ನು ಕೊಟ್ಟಂತ ತಮಗೆ ಒಳ್ಳೆಯದಾಗಲಿ ಅಂತ ಆಶೀರ್ವದಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಎಲ್ಲರಿಗೂ ಶರಣ. ಕುಂಬಾರನು ಮಾಡಿದ ಘನತೆಯಿಂದ, ದಲಿತನು ಬೆಳೆದ ಹತ್ತಿಯಿಂದ, ನೇಕಾರನು ಮಾಡಿದ ಧಾರದಿಂದ, ಗಾಣಿಯನ್ನು ತೆಗೆದ ಎಣ್ಣೆಯಿಂದ, ಬ್ರಾಹ್ಮಣನ ದೀಪವನ್ನು ಹಚ್ಚಿದರೆ ಭಗವಂತನೇ ಮೆಚ್ಚಿರ್ತಕ್ಕಂಥದ್ದು. ಹಾಗೆ ಜಾತಿ, ಮತ, ಭೇದ, ಪಕ್ಷ, ಪಂಗಡ ಎಲ್ಲವನ್ನ ಮರೆತು ನೇಲ್ಗೆ ಉತ್ಸವ ಕಾರ್ಯಕ್ರಮಕ್ಕೆ ನಾಳಿನ ದಿವಸ ಸಾಯಂಕಾಲ 6:30 ಊರಿನ ಎಲ್ಲ ಗಣ್ಯಮಾನ್ಯರು, ಹಿರಿಯರು, ಎಲ್ಲ ತಾಯಿಯಂದಿರು ನಾಳಿನ ದಿವಸ ಗೂಡೂರಿನ ಪೂಜೆವನ್ನ ನಿಮ್ಮ ಗೂಡೂರಿನ ವೇದಿಕೆಯ ಮುಖಾಂತರ ನಾಳಿನ ದಿವಸ ಕಾರ್ಯಕ್ರಮ ಇರ್ತದೆ. ಆದ ಕಾರಣದಿಂದ ಎಲ್ಲರೂ ಗ್ರಾಮದ ಎಲ್ಲ ಸದ್ಭಕ್ತರು ನಾಳಿನ ದಿವಸ ಹೋಗಬೇಕಾಗಿ ತಮ್ಮಲ್ಲಿ ಮನಪೂರ್ವಕ ವಿನಂತಿ. ಪರಮ ಪೂಜ್ಯರು 4 ಮಾತುಗಳನ್ನ ಆಡಿದಿರ್ತಕ್ಕಂಥ ಪರಮ ಪೂಜ್ಯರು ನುಡಿ ಅಂದ್ರೆ, ಒಂದು ಗಿಡದಲ್ಲಿ 100 ಹಕ್ಕಿಗಳು ಕುಂತಿರ್ತವೆ. 100 ಹಕ್ಕಿಗಳನ್ನು ಎಬ್ಬಿಸಬೇಕಾದ್ರೆ 100 ಕಲ್ಲುಗಳನ್ನ ಬೀಸುವಂತದ್ದಲ್ಲ. ಒಂದೇ ಒಂದು ಕಲ್ಲು ಬೀಸಿದ್ರೆ 100 ಹಕ್ಕಿ ಯಾವ ರೀತಿ ಹೋಗ್ತವೋ ಅದೇ ತರನಾಗಿ ಪರಮ ಪೂಜ್ಯರ 4 ಮಾತುಗಳನ್ನ ಆಡಿದ್ದಕ್ಕೆ ನಮ್ಮಲ್ಲಿರ್ತಕ್ಕಂಥ 100 ಚಿಂತೆಗಳು ಸಹಿತ ದೂರ ಆಗಿರತಕ್ಕಂತ ಒಂದು ಸಂದೇಶವನ್ನು ಹೇಳಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಮಹಾತ್ಮರು, ಶರಣರು ಆಗಿರುವಂತ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳವರ ಧನ್ಯವಾದಗಳು. ನಾಳಿನ ದಿವಸ ಎಲ್ಲರೂ ಸಹಿತ ನೇರಿಗೆಗೆ ಉತ್ಸವಕ್ಕೆ ಆಗಮಿಸಿ
ಭಾರಿ ವಿಜೃಂಭಣೆಯಿಂದ ಸುತ್ತಮುತ್ತಲು ಎಲ್ಲಿ ಸಹಿತ ಇಂತಹ ಕಾರ್ಯಕ್ರಮ ಜಾತಿ ಮತ ಭೇದ ಪಕ್ಷ ಪಂಗಡವನ್ನು ಎಲ್ಲವನ್ನ ಮರೆತು ನಡೆದಿರ್ತಕ್ಕಂತ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಿತ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನಪೂರ್ವಕವಾಗಿ ವಿನಂತಿ.